ಆದ್ಯ ನ್ಯೂಸ್ನ ಸಮಸ್ತ ಜನರಿಗೂ ಸ್ವಾಗತ. ಚನ್ನಗಿರಿ ತಾಲೂಕು ಇಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಸರ್ ಎಂ ವಿ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಚನ್ನಗಿರಿ ತಾಲೂಕಿನ ಮಾವಿನಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾದಂತಹ ಡಾಕ್ಟರ್ ಪವಿತ್ರರವರು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ರಂಜನ್ ಅವರು, ಹಾಗೆಯೇ ಅಲ್ಟ್ರಾಟೆಕ್ ಸಿಮೆಂಟ್ನ ತಶಾಂಕರ್ ಅವರು, ಹಾಗೆಯೇ JSW ಒಂದು ಸಂಸ್ಥೆಯ ಅಬ್ದುಲ್ ಗಫಾರ್ ಅವರು ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಆಚರಿಸ್ತಾರೆ. ಇತಿಹಾಸದ ಪುಟದಲ್ಲಿ ದಾಖಲೆಯಾಗಿರುವಂತಹ ಇವರ ಸಾಧನೆಗಳನ್ನ ಒಮ್ಮೆ ನೋಡಿ ಭಾರತ ಮಾತೆಯ ವರಪುತ್ರ ಅಪ್ಪಟ ದೇಶ ಪ್ರೇಮಿಗೆ ಗೌರವವನ್ನು ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಶಿಕ್ಷಣವನ್ನು ಪ್ರಾರಂಭಿಸಿ, ಅದಾದಮೇಲೆ ಪ್ರೌಢ ಶಿಕ್ಷಣ ಶಾಲೆಯನ್ನು ಬೆಂಗಳೂರಿನಲ್ಲಿ ಹಾಗೂ 1881ರಲ್ಲಿ BA ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿದ್ದಾರೆ. ತಮ್ಮ ಉನ್ನತ ವ್ಯಾಸಂಗವಾದ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪುಣೆಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ 1883ರಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಸಾಧನೆಯ ಹೆಜ್ಜೆಗಳನ್ನು ಇಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬಾಂಬೆ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. ಬಾಂಬೆ ಆಡಳಿತದಲ್ಲಿ ಸಿಂಧ್ ಪ್ರಾಂತ್ಯದ ಜಲವಿತರಣೆ ಕಾಮಗಾರಿಯಲ್ಲಿ ಸಿಂಧೂ ನದಿಯಿಂದ ಸುಕ್ಕೂರಿಗೆ ನೀರು ಹರಿಯುವ ಯೋಜನೆ ಜವಾಬ್ದಾರಿ ಸರ್ ಎಂ ವಿ ಅವರಿಗೆ ದೊರೆತಿರುತ್ತೆ. ತಮ್ಮ ತಂತ್ರಜ್ಞಾನ, ತಮ್ಮ ಕಾರ್ಯವೈಖರಿ ಆಡಳಿತ ಸರ್ಕಾರದ ಗಮನ ಸೆಳೆದಿರುತ್ತೆ. ನಂತರ ಗುಜರಾತಿನ ಸೂರತ್ನಲ್ಲೂ ಸಹ ನೀರು ಸರಬರಾಜು ವ್ಯವಸ್ಥೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಯೋಜನೆಯನ್ನು ರೂಪಿಸಿ ಪೂರ್ಣಗೊಳಿಸಿರ್ತಾರೆ. 100 ವರ್ಷಗಳ ನಂತರ ಆ ಭಾಗದಲ್ಲಿ ಭೂಕಂಪ ಸಂಭವಿಸಿದರೂ ಕೂಡ ಯಾವುದೇ ಹಾನಿಯಾಗದೆ ಸರ್ ಎಂ ವಿ ಅವರ ಕಾಮಗಾರಿ ಇವತ್ತಿಗೂ ಭದ್ರವಾಗಿದೆ. 1903ರಲ್ಲಿ ಪುಣೆಯ ಬಳಿ ಇರುವ ಖಡಕ್ವಾಸ್ಲಾ ಜಲಾಶಯದಲ್ಲಿ ತಮ್ಮ ವಿಶಿಷ್ಟ ತಂತ್ರಜ್ಞಾನವನ್ನು ಬಳಸಿ ಸ್ವಯಂಚಾಲಿತ ಗೇಟ್ಗಳನ್ನ ಅಳವಡಿಸಿದರು. ಈ ತಂತ್ರಜ್ಞಾನವನ್ನು ವಿಶ್ವದಲ್ಲೇ ಮೊಟ್ಟ ಮೊದಲು ತೋರಿಸಿಕೊಟ್ಟ ಹೆಗ್ಗಳಿಕೆ ಸರ್ ಎಂ ವಿ ಅವರಿಗೆ ದೊರೆಯುತ್ತೆ. 1909ರಲ್ಲಿ ಹೈದರಾಬಾದ್ನ ವಿಶಾಖಪಟ್ಟಣದಲ್ಲಿ ಪ್ರವಾಹದಿಂದ ರಕ್ಷಿಸೋದಕ್ಕೆ ಈ ಯೋಜನೆಯನ್ನು ರೂಪಿಸಿ ಪೂರ್ಣಗೊಳಿಸಿರುತ್ತಾರೆ. 1911 ಜಗತ್ತೇ ಆಶ್ಚರ್ಯದಿಂದ ನೋಡುವಂತಾಗಿದ್ದು, ಅಂದಿನ ಕಾಲಘಟ್ಟದಲ್ಲಿ ಭಾರತದಲ್ಲೇ ಅತ್ಯಂತ ದೊಡ್ಡದೆಂಬ ಹೆಗ್ಗಳಿಕೆಗೆ ಪಾತ್ರವಾದ ಕೃಷ್ಣರಾಜಸಾಗರ ಜೀವನದಿ ಕಾವೇರಿ ನದಿಗೆ ಕಟ್ಟಲಾದ ಅಣೆಕಟ್ಟನ್ನು ಪ್ರಾರಂಭಿಸಿ 4 ವರ್ಷದಲ್ಲಿ ಮುಗಿಸಿ ಸ್ವಯಂಚಾಲಿತ ಗೇಟ್ಗಳನ್ನು ಅಳವಡಿಸಿ ಜಗತ್ತಿನಲ್ಲಿ ಯಾರೊಬ್ಬರೂ ಕೂಡ ಮಾಡಕ್ಕಾಗದೇ ಇರುವಂತಹ ಸಾಧನೆಯನ್ನ ಮಾಡಿದ್ದಾರೆ ಸರ್ ಎಂ ವಿ ಅವರು. ಈ ಕೃಷ್ಣರಾಜಸಾಗರ ಮೈಸೂರು, ಬೆಂಗಳೂರು ಹಾಗೂ ತಮಿಳುನಾಡಿಗೆ ಜೀವಜಲವನ್ನು ನೀಡುತ್ತಿರುವ ವಾಸ್ತುಶಿಲ್ಪವಾಗಿದೆ. ಜಗತ್ತಿನ ಅದ್ಭುತಗಳ ಸಾಲಿನಲ್ಲಿ ಬರುವ ಈ KRS ಅಣೆಕಟ್ಟು 1,20,000 ಎಕರೆ ಭೂಮಿಗೆ ನೀರುಣಿಸಿ ದಕ್ಷಿಣ ಭಾರತದ ಕೋಟ್ಯಂತರ ಜೀವಿಗಳಿಗೆ ಜೀವಜಲವನ್ನು ಸಿಗುವಂತೆ ಮಾಡಿದ ಭಾರತದ ಭಾಗ್ಯ ವಿಧಾತ ಸರ್ ಎಂ ವಿ ಅವರು. ಸರ್ ಎಂ ವಿ ಅವರನ್ನ ದಕ್ಷಿಣ ಭಾರತದ ಜನತೆ ಮರೆಯಾಗಿಲ್ಲ. ಸರ್ ಎಂ ವಿ ಅವರು 1912ರಲ್ಲಿ ಮೈಸೂರು ಪ್ರಾಂತ್ಯದ ದಿವಾನರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅಂದಿನಿಂದ ಕರ್ನಾಟಕದ ಭಾಗ್ಯದ ಬಾಗಿಲು ತೆರೆಯಿತು ಅಂತಾನೆ ಹೇಳ್ಬೋದು. ಕರ್ನಾಟಕದ ಭಗೀರಥ ಅಂತಾನೆ ಕರೆಯಲ್ಪಡುವ ಸರ್ ಎಂ ವಿ ಅವರಿಂದ 1913ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಥಾಪನೆ ಆದರೆ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾಗಿ ಕನ್ನಡ ಭಾಷೆಗೆ ಶತಮಾನದ ಪ್ರಾರಂಭದಲ್ಲೇ ಭದ್ರಬುನಾದಿ ದೊರೆಯಿತು. ಮೈಸೂರು ಪ್ರಾಂತ್ಯದಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳು ಇರಲಿಲ್ಲ. ಆಗ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ನಂತರ ಹೆಣ್ಣು ಮಕ್ಕಳಿಗೆ ಅಂತಾನೆ ಮೈಸೂರಿನಲ್ಲಿ ಮಹಾರಾಣಿ ಕಾಲೇಜನ್ನು ಸ್ಥಾಪಿಸ್ತಾರೆ. 1912ರಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಒಟ್ಟು 4,500 ಶಾಲೆಗಳಿದ್ದು 6 ವರ್ಷಗಳ ಅವಧಿಯಲ್ಲಿ 6,500 ಶಾಲೆಗಳಾಗುವಂತೆ ಮಾಡಿದರು. ಆಗ 1,40,000 ಇದ್ದ ವಿದ್ಯಾರ್ಥಿಗಳು 1918ರ ಹೊತ್ತಿಗೆ ಸರ್ ಎಂ ವಿ ಅವರು ನಿವೃತ್ತಿ ಪಡೆಯುವ ಟೈಮಲ್ಲಿ 3,66,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುವಂತಾಗಿತ್ತು. ಜಾರಿ ಮಾಡುವುದರಲ್ಲಿ ಹಾಗೂ ಹೆಣ್ಣು ಮಕ್ಕಳು ಶಾಲೆಗೆ ತೆರಳಿ ವಿದ್ಯಾಭ್ಯಾಸ ಮಾಡುವಂತೆ ಪ್ರೋತ್ಸಾಹಿಸಿ ಸಾಕ್ಷರತೆಗೆ ಅಡಿಪಾಯ ಹಾಕಿದವರು. 1917ರಲ್ಲಿ ಬೆಂಗಳೂರು VP ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಿದರು. ಇದು ಭಾರತದಲ್ಲೇ ಪ್ರಾರಂಭವಾದಂತಹ ಪ್ರಪ್ರಥಮ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ. ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಶ್ರೀಗಂಧದ ಎಣ್ಣೆ ಕಾರ್ಖಾನೆಯನ್ನ ಸ್ಥಾಪಿಸಿದ ಹೆಗ್ಗಳಿಕೆ ಸರ್ ಎಂ ವಿ ಅವರಿಗೆ ಸೇರುತ್ತದೆ. ಅಂತ ಹೇಳಿದ ತಕ್ಷಣ
ಫಸ್ಟ್ ನನಗೆ ಸರ್ಪ್ರೈಸ್ ಆಯಿತು. ಯಾಕಂದರೆ ನಾನು ಇಷ್ಟು ದಿನ ಅಟೆಂಡ್ ಮಾಡಿದ್ದು ಮೆಡಿಕಲ್ ರಿಲೇಟೆಡ್ ಫಂಕ್ಷನ್ಸ್, ಫಸ್ಟ್ ಟೈಮ್ ನಾನು ಇಂಜಿನಿಯರ್ಸ್ ಫಂಕ್ಷನ್ನ ಅಟೆಂಡ್ ಮಾಡ್ತಾ ಇರೋದು. ಆ್ಯಂಡ್ ದಿಸ್ ಡೇ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ. ಯಾಕಂದರೆ ನಂಗೆ ಅಷ್ಟು ಗೊತ್ತಿರಲಿಲ್ಲ ಇಂಜಿನಿಯರ್ಸ್ ಡೇ ಅಂತ. ನನ್ನ ಮಗಳು ಹುಟ್ಟಿದ್ದಿನ ಇವತ್ತು, ಟುಡೇ ಇಸ್ ಅವರ್ ಬರ್ಡೇ. ಸೊ ನಮ್ಮ ಮನೆಗೆ ಬೆಳಕು ಬಂದಂಥ ದಿನ. ಆಮೇಲೆ ಅವಳು ಸೆಕ್ಷನ್ ಮಾಡಿ ಹೊರಗಡೆ ತೆಗೆಯುವಾಗ ಮೈ ಆಪರೇಟಿಂಗ್ ಸರ್ಜನ್ ಎಸ್ ಸೆಡ್, ಟುಡೇ ಇಸ್ ಇಂಜಿನಿಯರ್ಸ್ ಡೇ, ಯುವರ್ ಡಾಟರ್ ಬಾರ್ನ್ ಆನ್ ದ ಡೇ ಆನ್ ದ ಡೇ ಆಫ್ ವಿಶ್ವೇಶ್ವರಯ್ಯ ಬರ್ತ್ ಅಂತ. ನನಗೆ ರಿಯಲಿ ಸರ್ಪ್ರೈಸ್, ಗೊತ್ತಿರಲಿಲ್ಲ. ಅವತ್ತು ನಾನು ಡೆಲಿವರಿ ಆಗಿನ ಗೊತ್ತಾಗಿದೆ ನನಗೆ. ಐ ರಿಯಲಿ ಪ್ರೌಡ್. ಅವತ್ತು ನನಗೆ ಸಖತ್ ಖುಷಿ ಆಗೋಗ್ಬಿಡ್ತು. ಐ ವಾಸ್ ಇನ್ ಪೇನ್. ವಿಶ್ವೇಶ್ವರಯ್ಯ ಬರ್ತ್ಡೇ ದಿನ ನನ್ನ ಮಗಳು ಹುಟ್ಟಿದಾಳೆ ಅಂತ ಗೊತ್ತಾದ ತಕ್ಷಣನೇ ನನಗೆ ಆನಂದ, ನನಗೆ ಆ ಸೆಕ್ಷನ್ ಮಾಡಿರೋ ಪೇನೆ ಕಾಣಿಸ್ಕೊಳ್ಳಿಲ್ಲ. ನನಗೆ ಅಷ್ಟು ಖುಷಿ ಆಗೋಗ್ಬಿಡ್ತು. ಯಾಕಂದರೆ ನಾನು ತುಂಬ ಅಂದರೆ ನಾನೊಬ್ಬ ಅಂಗನವಾಡಿ ಕಾರ್ಯಕರ್ತೆಯ ಮಗಳು, ಅಂಗನವಾಡಿ ಕಾರ್ಯಕರ್ತೆ ಸೊಸೆ. ಅದನ್ನು ಎಲ್ಲಿ ಹೋದ್ರೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಅತಿ ಸಾಮಾನ್ಯ ಸಾಧಾರಣ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಹೆಣ್ಮಗಳು ಇವತ್ತು ಈ ಒಂದು ಇಂಜಿನಿಯರ್ಸ್ ನನ್ನನ್ನು ರೆಕಗ್ನೈಸ್ ಮಾಡಿ ಮಾತಾಡಿಸೋಷ್ಟು ಮಟ್ಟಕ್ಕೆ ಬೆಳೆಸಿರೋಂಥ ನನ್ನ ಅಮ್ಮ ಮತ್ತು ನನ್ನ ಅತ್ತೆಗೆ ನಾನು ಯಾವಾಗಲೂ ಕೃತಜ್ಞರಾಗಿರ್ತೀನಿ. ಕೆಲವು ವಿಚಾರಗಳನ್ನು ನಮ್ಮ ಮಧು ಕೇಳಿದೆ, ಏನಪ್ಪ ಅಂತ. ಮೇಡಮ್ ಒಂದು ಹಾಫ್ ಆನ್ ಅವರ್ ಫಂಕ್ಷನ್ ಅಂದರು. ಸೊ ನಾನು ಒಂದು 20 ನಿಮಿಷ ಮಾತಾಡ್ಬೋದು ಅಂತೇಳಿ ನಾನು ಮೊದಲೇ ಮೆಂಟಲಿ ಅಂದರೆ ಐ ವಾಂಟೆಡ್ ಟು ಕನ್ವೆ ಸಮ್ ಥಿಂಗ್ಸ್. ನಾವೇನು ಅಳವಡಿಸ್ಕೊಂಡಿದ್ದೀವಿ, ಇದು ನಾವೀಗ ಯಂಗ್ಸ್ಟರ್ಸ್ ಅಲ್ಲ, ವಿ ಆರ್ ರೀಚಿಂಗ್ ದ 40s. ಸೊ ನನಗೆ ಮೊನ್ನೆ ಆ್ಯಸ್ ಎ ನೀವೆಲ್ಲ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಆರ್ಗನೈಸ್ ಜಸ್ಟ್ ನನಗೆ ಲಯನ್ಸ್ ಅವ್ರು ಫೋನ್ ಮಾಡಿಬಿಟ್ಟು ನಮ್ಮ ಜೊತೆ ಇಂಜಿನಿಯರ್ಸ್ ಅಸೋಸಿಯೇಷನ್ ಅವ್ರು ಜಾಯಿನ್ ಆಗ್ತಾರೆ ಅಂದ ತಕ್ಷಣವೇ ನಂಗೆ ನಿಜವಾಗ್ಲೂ ಒಂದು ದೊಡ್ಡ ಬಲ ಬಂದಂಗಾಯ್ತು ಗೊತ್ತಾ. ಬಿಕಾಸ್ ಆ ಯುವಕರ ಸ್ಟ್ರೆಂತ್ ಏನಿದೆ ಅಲ್ವಾ, ಅದು ಸೊಸೈಟಿನ ಅಂದರೆ ಅಟ್ರಾಕ್ಟ್ ಮಾಡಿದಷ್ಟು ನಮ್ಗೆ ಹೇಗೆ ಆಗ್ತಾ ಮಾಡೋಕ್ಕಾಗೋದಿಲ್ಲ. ಅದು ದಟ್ ಈಸ್ ಐ ಆಲ್ವೇಸ್ ಫೀಲ್ ದಟ್. ಸೊ ನನಗೆ ಏನು ಅನ್ನಿಸ್ತು, ಅವತ್ತು ಇಂಜಿನಿಯರ್ಸ್ ಎಲ್ಲ ಬರ್ತಾರೆ, ನಾನು ಹೋಗ್ಬಿಟ್ಟು ಜಸ್ಟ್ ಬ್ಲಡ್ ಡೊನೇಷನ್ ಕ್ಯಾಂಪಿನ ಅರೇಂಜ್ ಮಾಡ್ತಾ ಇದ್ದೆ. ನಮ್ಮ ರಂಜನ್ ಆ್ಯಂಡ್ ಟೀಮ್ ಬಂದರು. ನನಗೆ ಸಖತ್ ಖುಷಿ ಆಗೋಗ್ಬಿಡ್ತು. ಒಬ್ಬ ಅಂದರೆ ನಾನು ಅವಾಗ ಅಂದ್ಕೊಂಡೆ ಹುಡುಗರು ಬರ್ತಿದ್ದಂಗೆ ಡೆಫಿನೆಟ್ಲಿ ವಿಲ್ ಸಕ್ಸೀಡ್ ಅಂತ. ಯಾವ ಲೆವೆಲಿಗೆ ಸಕ್ಸಸ್ ಆಯಿತು ಅಂದರೆ 5 ವರ್ಷ ಆಗಿದೆ ನಮ್ಮದು ಬ್ಲಡ್ ಬ್ಯಾಂಕ್ ವೆಹಿಕಲ್ ಬಂದುಬಿಟ್ಟು. ಇಲ್ಲಿವರೆಗೂ 130 ಯೂನಿಟ್ ದಾವಣಗೆರೆ ಡಿಸ್ಟ್ರಿಕ್ಟಲ್ಲಿ ಎಲ್ಲೂ ಪ್ರೊಡಕ್ಷನ್ ಆಗಿದೆ. ಇದೇ ಫಸ್ಟ್. ಸೊ ವಿ ಗಾಟ್ ಮೆನಿ ಅಪ್ರಿಷಿಯೇಷನ್ ಫ್ರಮ್ ದ ಡಿಸ್ಟ್ರಿಕ್ಟ್ ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಲಯನ್ಸ್ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ಇಂಜಿನಿಯರ್ಸ್ ಫಾರ್ ಜಾಯ್ನಿಂಗ್ ದ ಲಯನ್ಸ್. ಯಾಕಂದರೆ ನೀವು ಇಲ್ಲೇನು ನೋಡ್ತಾ ಇದ್ದೀರ ಲಯನ್ಸ್ ಮೆಂಬರ್ಸ್ನ, ದೇ ಆರ್ ದ ರಿಯಲ್ ಅತ್ಯುತ್ತಮ ಇಂಜಿನಿಯರ್, ಅದು ನಿಮ್ಗೆ ಎಲ್ಲರಿಗೂ ಗೊತ್ತು. ಹಾಗೆ ಅವರು ನಮ್ಮ ದೇಶಕ್ಕೆ ನೀಡಿರುವ ಕೃತಜ್ಞತೆಗಳ ಹಾಗೂ ಅವರ ಕಾಂಟ್ರಿಬ್ಯೂಷನ್ ಬಹಳ ಇದೆ, ಅದು ಹೇಳುತ್ತಿರೋದು. ಇದ್ರ ಬಗ್ಗೆ ನಮ್ಮ ಪುನೀತ್ ಜಿಟಿ ಅವರು ಮಾತಾಡಿದ್ದಾರೆ, ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡಲ್ಲ. ಹಾಗೆ ನಾವು ಪ್ರತಿ ವರ್ಷದಾಗೆ ಈ ವರ್ಷವೂ ಕೂಡ ಲಯನ್ಸ್ ಕ್ಲಬ್ ಅವರ ಸಹಾಯ ಹಸ್ತದಿಂದ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆಯೋಜಿಸಿದ್ರು ಕೂಡ. ಅದ್ರ ಜೊತೆಗೆ ನಾವು ವರ್ಷದಿಂದ ವರ್ಷಕ್ಕೆ ಅದ್ರ ನಂಬರ್ಸ್ನ ಇನ್ಕ್ರಿಮೆಂಟ್ ಮಾಡ್ಕೊಂತ ಆ ಇನ್ಕ್ರಿಮೆಂಟ್ ಬಂದು ಈ ವರ್ಷ 150 ತಲುಪಿತು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದಕ್ಕೆ ಮೇನ್ ಕಾರಣಕರ್ತರು ಹಾಗೂ ಕೇಂದ್ರ ಬಿಂದು ಆದಂಥ ಡಾಕ್ಟರ್ ಪವಿತ್ರ ಮೇಡಮ್ PhD ಪಾಯಂಪೇಟೆ ಅವರು ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಬಗ್ಗೆ ಹೇಳೋಕ್ಕೆ ಹೋದರೆ ಭಾಳ ಗ್ರೇಟ್. ಇಟ್ಸ್ ಇಸ್ ವೆರಿ ಎನರ್ಜೆಟಿಕ್. ಯಾಕೆಂದರೆ ನಾವು PhD ಡಾಕ್ಟರ್ಸ್ನ ಭಾಳ ಜನ ನೋಡಿದ್ದೀವಿ. ನಾನು ಮಾಯಂಪೇಟೆಯ ಲೊಕ್ಯಾಲಿಟಿಗೆ ಸಂಬಂಧಪಟ್ಟಂಥ ಹಳ್ಳಿಯವರಾಗಿದ್ದು ಕೂಡ ದೂರ ಹೊಸೂರು ಅಂತೇಳಿ. ಬಟ್ ಅಲ್ಲಿ ಭಾಳ ಜನ ಡಾಕ್ಟರ್ಸ್ ನೋಡಿದ್ರೆ ಸಣ್ಣ ವಯಸ್ಸಿಂದಲೂ ಇಷ್ಟು ಕಾರ್ಯವೈಖರವಾಗಿ ಅಷ್ಟು ಎನರ್ಜೆಟಿಕ್ ಆಗಿ ನೋಡಿರೋಂಥ ಡಾಕ್ಟರು ಎಸ್ಪೆಷಲಿ ಇಂದ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಯಾರು ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಪ್ರೋತ್ಸಾಹ ಆಗಲಿ, ಅವರ ಒಂದು ಜನ ನಾವು ಇನ್ ಜನರಲಿ ಗೌರ್ಮೆಂಟ್ ಹಾಸ್ಪಿಟಲ್ ಬೆಳಗ್ಗೆ 8 ಗಂಟೆಯಿಂದ ಹೋದ್ರು ಪೇಷಂಟ್ 11-12 ಗಂಟೆ ತನಕ ಆದರೂ ಡಾಕ್ಟರ್